ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ, 222 ರೂಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅಂಡ್ ಈ ಒಂದು 222 ರೂಪೀಸ್ಗೆ ಒಂದು ಫ್ರೀ ಬ್ರೇಸ್ಲೆಟ್ ಇರುತ್ತೆ. ಅಂಡ್ ಪರ್ಸನಲ್ ರೀಡಿಂಗ್ ಅಂತ ಬಂದಾಗ ಪ್ರತಿಯೊಂದು ವಿಚಾರದಲ್ಲೂ ನೀವು ಕೇಳ್ಬೋದು. ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 222 ರೂಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅಂಡ್ ಫ್ರೀ ಬ್ರೇಸ್ಲೆಟ್ಸ್ ಇರುತ್ತೆ. ನಿಮ್ಮ ರೀಡಿಂಗ್ ನ ಅನಲೈಸ್ ಮಾಡಿ ನಿಮ್ಮ ರೀಡಿಂಗ್ ಅಲ್ಲಿ ಯಾವ ಒಂದು ಬ್ರೇಸ್ಲೆಟ್ಸ್ ಕೊಡಬೇಕು ಅಂತೆಲ್ಲ ತಿಳ್ಕೊಂಡು ಒಂದು ಕಸ್ಟಮೈಸೇಷನ್ ಫ್ರೀ ಕ್ರಿಸ್ಟಲ್ ಬ್ರೇಸ್ಲೆಟ್ ಇರುತ್ತೆ. ಓಕೆ, 222 ರೂಪೀಸ್ಗೆ ನೀವು ರೀಡಿಂಗ್ಸ್ ನ ಬುಕ್ ಮಾಡ್ಕೊಂಡ್ರೆ ಒಂದು ಕ್ರಿಸ್ಟಲ್ ಫ್ರೀ. ಅಂಡ್ ವಾಟ್ಸ್ಆಪ್ ಮಾಡಿ, ದಯವಿಟ್ಟು ಕಾಲ್ಸ್ ಮಾಡಕ್ ಹೋಗ್ಬೇಡಿ. ಸೊ ನಾನು ಕಾಲ್ಸ್ ಮಾಡೋದ್ರಿಂದ ನಾನು ಅವೈಲಬಲ್ ಇಲ್ಲದೆ ಇರ್ಬೋದು ಸಮ್ ಟೈಮ್ಸ್. ಸೊ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ, ಕಾಲ್ ಮಾಡೋದಕ್ಕಿಂತ ಮುಂಚೆ. ಅಂಡ್ ಪೇಮೆಂಟ್ ಯಾವ್ದಕ್ಕೆ ಮಾಡಬೇಕು ಅಂತ ನಾನು ಹೇಳ್ತೀನೋ ಅದೇ ನಂಬರ್ಗೆ ಪೇಮೆಂಟ್ ಮಾಡಬೇಕು. ಅಕಸ್ಮಾತ್ ನಾನ್ ಕೊಟ್ಟಿರೋಂಥ ನಂಬರ್ಗೆ ನೀವು ಪೇಮೆಂಟ್ ಮಾಡಿಲ್ಲ, ಬೇರೆ ನಂಬರ್ಗೆ ಪೇಮೆಂಟ್ ಮಾಡಿರಂದ್ರೆ ಆ ಒಂದು ಪೇಮೆಂಟ್ ನ ನಾನು ಕನ್ಸಿಡರ್ ಮಾಡಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಓಕೆ, ಸೊ ತುಂಬಾ ಜನ ಅದನ್ನು ಮಾಡ್ತಾರೆ. ಲೈಕ್ ಪೇಮೆಂಟ್ ನಂಬರ್ ನಾನು ಕಳ್ಸಿಕೊಟ್ಟಿರ್ತೀನಿ, ಬಟ್ ಏನ್ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿರ್ತಾರ ಅದೇ ನಂಬರ್ಗೆ ಫೋನ್ ಪೇ ಮಾಡ್ತಾರೆ. ಆ ತರ ಪೇಮೆಂಟ್ ನ ನಾನು ಕನ್ಸಿಡರ್ ಮಾಡಲ್ಲ. ನನ್ನನ್ನ ತಿಳ್ಕೊಂಡೆ ನೀವು ಹೇಳ್ದೆ ಕೇಳ್ದೆ ಪೇಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ಐ ಆಮ್ ಸಾರಿ. ಓಕೆ, ಸೊ ಈಗಲೇ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ತುಂಬಾ ಸತಿ ಹೇಳಿದೀನಿ. ಈ ಒಂದು ವಿಡಿಯೋನಲ್ಲೆಲ್ಲ ನಾನು ಕೊಟ್ಟಿರೋಂಥ ನಂಬರ್ಗೆ ಪೇ ಮಾಡಿ ಅಂತ ತುಂಬಾ ಜನಕ್ಕೆ ಅದು ನೋಡಕ್ಕೆ ಪೇಷನ್ಸ್ ಇರಲ್ಲ. ಯಾವ ನಂಬರ್ ಕಳ್ಸಿರ್ತಾರೆ ಅದನ್ನ ಚೆಕ್ ಮಾಡಲ್ಲ, ಸುಮ್ನೆ ಬ್ಲೈಂಡ್ ಆಗಿ ನಂಬರ್ಗೆ ಪೇಮೆಂಟ್ ಹಾಕ್ಬಿಡೋದು. ಇದನ್ನ ಮಾಡಕ್ ಹೋದ್ರೆ ಡೆಫಿನೆಟ್ಲಿ ನಾನು ಪೇಮೆಂಟ್ ನ ಕನ್ಸಿಡರ್ ಮಾಡಲ್ಲ. ಓಕೆ, ನೀವು ಬೈಕೊಂಡ್ರು ಚಿಂತೆ ಇಲ್ಲ, ಅಮೌಂಟ್ ನಾನು ಕನ್ಸಿಡರ್ ಮಾಡಲ್ಲ, ರೀಡಿಂಗು ಸಿಗಲ್ಲ. ಓಕೆ, ನಾನು ಯಾವ ನಂಬರ್ಗೆ ಕೊಡ್ತೀನಿ ಆ ನಂಬರ್ಗೆ ಪೇಮೆಂಟ್ ಮಾಡಿದ್ರೆ ಮಾತ್ರನೇ ಕನ್ಸಿಡರ್ ಆಗತ್ತೆ. ಓಕೆ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ, ನೀವು ಯಾವುದೇ ಸಮಯದಲ್ಲಿ ಒಂದು ವಿಡಿಯೋನ ನೋಡಿ ಆ ಒಂದು ಸಮಯದಲ್ಲಿ ನಿಮ್ಮ ವ್ಯಕ್ತಿ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಲೆಟ್ಸ್ ಬಿಗಿನ್. ಓಕೆ, 10 of Swords, King of Pentacles, Devil ಕಾರ್ಡ್ ಇದೆ, 5 of Pentacles ಇದೆ, Page of Pentacles ಇದೆ, ಅಂಡ್ ಐ ಪ್ರಿಸ್ಟೆಸ್ ಇನ್ ದ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಜೀವನದಿಂದ ಆಚೆ ಹೋದ್ಮೇಲೆ ಡೆಫಿನೆಟ್ಲಿ ನಾನೇನ್ ಹೇಳ್ಬೋದು ಅಂದ್ರೆ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಿದಾರ ಅಂದ್ರೆ ಬಾಟಮ್ ಆಫ್ ದಿ ಕಾರ್ಡ್ ಐ ಪ್ರಿಸ್ಟೆಸ್ ಇದೆ. ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆಗಳು ಬರುತ್ತೆ, ಕಾಡುತ್ತೆ, ಅವ್ರಿಗೆ ರಿಗ್ರೆಟ್ ಆಗತ್ತೆ, ಗಿಲ್ಟ್ ಆಗತ್ತೆ. ಲೈಕ್ ದಿಸ್ ಪರ್ಸನ್ ಫೀಲ್ ಲೈಕ್ ಒಂದು ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದೀನಿ ಅನ್ನೋ ಒಂದು ಲಾಸ್ ಅಲ್ಲಿ ಇದಾರೆ. ಯಾಕೆಂತ ಅಂದ್ರೆ 5 of Pentacles ಇರೋದ್ರಿಂದ ಮೇ ಬಿ ನೀವು ಅವರ ಲೈಫ್ ಇಂದ ಹೊರಗೆ ಹೋದ್ಮೇಲೆ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಿಂದ ಆಚೆ ಬಂದ ಮೇಲೆ ನಿಮ್ಮ ಲೈಫ್ ಏನ್ ಟ್ರಾನ್ಸ್ಫಾರ್ಮೇಶನ್ ನೀವು ಮಾಡ್ಕೊಂಡಿದ್ದೀರಾ ಅದು ಡೆಫಿನೆಟ್ ಆಗಿ ಅದು ಈಸಿ ಅಲ್ವೇ ಅಲ್ಲ. ಈ ರೀತಿ ಅವರು ಯೋಚನೆ ಮಾಡ್ತಿದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ಡಾಮಿನೇಟ್ ಎನರ್ಜಿನಲ್ಲಿ ಇದ್ದೀರಾ, ತುಂಬಾನೇ ನೀವು ಯಾವುದೇ ಒಂದು ವಿಚಾರದಲ್ಲೂ ಸ್ಟ್ರಾಂಗ್ ಆಗಿದ್ದೀರಾ, ಗಿವ್ ಅಪ್ ಮಾಡಲ್ಲ. ಅಂಡ್ ನಿಮ್ಮ ಮೆಂಟಾಲಿಟಿ ಡೆಫಿನೆಟ್ಲಿ ಚೇಂಜಸ್ ಆಗಿದೆ. ಯು ಬೀನ್ ವೆರಿ ಹೆಂಗಿದ್ದೀರಾ ನಿಮ್ಮ ಲೈಫಲ್ಲಿ ಅಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಬೆಳವಣಿಗೆ ನೋಡಿನೇ ನಿಮ್ಮ ವ್ಯಕ್ತಿಗೆ ಇಂಥ ವ್ಯಕ್ತಿನ ಕಳ್ಕೊಂಡೆ ನಾನು. ಸೊ ಒಂದು ತಾಳ್ಮೆಯಿಂದ ಯೋಚನೆ ಮಾಡಿದಿದ್ರೆ ದ ಸಿಚುಯೇಷನ್ ವುಡ್ ಬಿ ಡಿಫ್ರೆಂಟ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮನ್ನ ಕಳ್ಕೊಂಡ್ರು ಅಂತ ನೋವಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂತ ನಾನು ಹೇಳ್ಬೋದು. ದಿಸ್ ಪರ್ಸನ್ ವೆರಿ ಮಚ್ ಎಮೋಷನಲಿ ಡ್ರೈನ್ಡ್ ಆಗಿದ್ದಾರೆ. ಅಂದ್ರೆ ಲೈಕ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲ ಇವರು ಎಮೋಷನಲ್ ಆಗ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ತುಂಬಾ ನಿಮ್ಮ ಹತ್ರ ಮಾತಾಡೋದಿದೆ, ಮಾತಾಡ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ, ನೋಡ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಗೊತ್ತಿದೆ ಅವರಿಗೆ ನೀವು ಇನ್ನ ಯಾರಿಗೂ ಸಿಗಲ್ಲ. ಅಂಡ್ ನೀವು ಯಾವುದೇ ಕಾರಣಕ್ಕೂ ಈ ತರ ಒಂದು ಬುಲ್ಶಿಟ್ ನ ಎಂಟರ್ಟೈನ್ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆಂತ ಅಂದ್ರೆ ನೀವು ತುಂಬಾ ಮೆಚೂರ್ ಆಗಿದ್ದೀರಾ, ಜೀವನನ ನೋಡಿದೀರಾ, ಕಷ್ಟ ಸುಖಗಳನ್ನ ನೋಡಿದೀರಾ, ಕರಿಯರ್ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಮುಂದೆ ಬಂದಿದ್ದೀರಾ. ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಪ್ರೌಡ್ ಫೀಲು ಆಗುತ್ತೆ ನಿಮ್ಮ ವ್ಯಕ್ತಿಗೆ. ಅದರ ಜೊತೆಗೆ ಇಷ್ಟು ಮಟ್ಟಿಗೆ ಚೇಂಜಸ್ ಈ ಒಂದು ವ್ಯಕ್ತಿ ಆಗಬಹುದಾ ಅನ್ನೋ ಒಂದು ಊಹೆನೂ ಮಾಡ್ಕೊಳಕ್ಕಾಗಲ್ಲ.
ಅಷ್ಟು ಮಟ್ಟಿಗೆ ನೀವು ಲೈಫಲ್ಲಿ ಮುಂದೆ ಬರ್ತಾ ಇದ್ದೀರಾ. ಸೊ ಇದೇ ರೀತಿ ನೀವು ಚೆನ್ನಾಗಿರ್ಬೇಕು ಅನ್ನೋದು ಇವರ ಒಂದು ಥಾಟ್ ಇದೆ. ಸೊ ಎಲ್ಲರೂ ಕಳ್ಕೊಂಡ್ಮೇಲೆ ಎಲ್ಲೇ ಗೊತ್ತಾಗೋದು ಬೆಲೆ ಏನು, ಪ್ರೀತಿ ಬೆಲೆ ಏನು, ಎಷ್ಟು ವ್ಯಾಲ್ಯೂ ಇದೆ, ಎಷ್ಟು ವರ್ತ್ ಇದೆ ಅಂತ. ಬಟ್ ಐ ಫೀಲ್ ಏನು ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಲೈಫ್. 10 ಆಫ್ ಸೋರ್ಸ್ ಇದೆ, ಅವರ ಜೀವನದಲ್ಲಿ ಖುಷಿಯಾಗಿಲ್ಲ, ಇದೇ ನಿಜ. ಸೊ ನೀವು ಅನ್ಕೋತಾ ಇದ್ದೀರಾ ಇಷ್ಟೆಲ್ಲ ಮಾಡಿದ್ರು ಈ ಒಂದು ವ್ಯಕ್ತಿ ನನಗೆ ಒಂದಿನೂ ಬಂದ್ಬಿಟ್ಟು ಸಾರಿ ಕೇಳಿಲ್ಲ, ಲೈಕ್ ಅಪೋಲಜಿ ಕೇಳಿಲ್ಲ, ಫರ್ಗಿವ್ನೆಸ್ ನ ಕೇಳಿಲ್ಲ, ಇದೆಂತ ಜನ್ಮನಪ್ಪ ಅಂತ ನೀವು ಅನ್ಕೋತಾ ಇರ್ಬೋದು. ಬಟ್ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಬಟ್ ಅದ್ಯಾರಿಗೂ ಕಾಣಿಸ್ತಾ ಇಲ್ಲ. ಸೊ ಇದೇ ರಿಯಾಲಿಟಿ. ಸೊ ನಾವು ಏನ್ ನೋಡ್ತೀವಿ ಅದು ಯಾವತ್ತೂ ನಿಜ ಆಗಿರಲ್ಲ, ಏನು ಇರಲ್ಲ ಹಿಂದ್ಗಡೆ ಏನ್ ಕಷ್ಟಪಡ್ತಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಾನು ಕಷ್ಟಪಡ್ತಾ ಇದ್ದೀನಿ ನಾನು ಅಂತ ಹೇಳ್ಕೋತಾರ? ಇಲ್ಲ ಅಲ್ವಾ. ಸೊ ನಾನು ಸುಖವಾಗಿದ್ದೀನಿ ಅಂತಾನೆ ಎಲ್ಲರೂ ಹೇಳ್ಕೊತಾರೆ. ಸೊ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ಎಷ್ಟೇ ಕಷ್ಟದಲ್ಲಿದ್ರು, ಎಷ್ಟೇ ನೋವಲ್ಲಿದ್ರು ಈ ಒಂದು ವ್ಯಕ್ತಿ ಯಾರಿಗೂ ತೋರಿಸ್ತಾ ಇಲ್ಲ, ಅವ್ರು ಖುಷಿಯಾಗಿದ್ದೇನೆ ಅಂತಾನೆ ಎಲ್ಲರ ಹತ್ರನೂ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಬಟ್ ದಟ್ ಇಸ್ ನಾಟ್ ರೈಟ್. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಡೇ ಬೈ ಡೇ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಹೆವಿ, ತುಂಬಾ ಹೆವಿ ಫೀಲ್ ಮಾಡ್ತಿದ್ದಾರೆ. ಅಂದ್ರೆ ತುಂಬಾ ಮಾತಾಡ್ಬೇಕು ಅಂತ ಅನ್ಸತ್ತೆ, ಸಂಕಟ ಪಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ, ಸ್ಟ್ರಗಲ್ ಪಡ್ತಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಇಂಥ ಒಳ್ಳೆ ವ್ಯಕ್ತಿನ ಕಳ್ಕೊಬಾರ್ದಾಗಿತ್ತು, ಪ್ರೀತಿನ ಕಳ್ಕೊಂಬಿಟ್ಟೆ, ಒಳ್ಳೆ ಸಂಬಂಧನ ಕಳ್ಕೊಂಬಿಟ್ಟೆ, ಒಂದು ಒಳ್ಳೆ ಫ್ಯಾಮಿಲಿ ಅಂತ ಇದ್ರು ಇವ್ರು ನಂಗೆ. ಸೊ ಎಲ್ಲಾನು ಕಳ್ಕೊಂಡು ಇವತ್ತು ನಾನು ಒಂಟಿ ಆಗಿದ್ದೀನಿ, ನನ್ನ ಜೊತೆಗೆ ಇಷ್ಟು ಜನಗಳಿದ್ರು ಕೂಡ ನಾನು ಒಂಟಿ ಆಗಿದ್ದೀನಿ ಅನ್ನೋದು ಒಂದು ವ್ಯಕ್ತಿಗೆ ತುಂಬಾ ಕಾಡ್ತಾ ಇದೆ. ಬಟ್ ಏನು ಮಾಡಕ್ಕಾಗಲ್ಲ. ಸೊ ಅವರು ನಿಮ್ಮನ್ನ ಕಳ್ಕೊಂಡು ಆಗಿದೆ, ಅದು ಅವ್ರಿಗೆ ಗೊತ್ತಿದೆ. ಇವತ್ತು ಅವ್ರು ನಾನು ಕಳ್ಕೊಂಡಿದ್ದೀನಿ, ಇದನ್ನ ಮತ್ತೆ ಪಡ್ಕೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ. ಇವ್ರು ಸುಖವಾಗಿರ್ಬೇಕು, ಮತ್ತೆ ನಾವು ನನ್ನ ಜೊತೆಗೆ ಬಂದು ನನ್ನ ಜೊತೆಗೆ ಕಷ್ಟಪಡೋದು ಬೇಡ ಅನ್ನೋದು ಅವರ ಒಂದು ಬ್ಲೆಸ್ಸಿಂಗ್ಸ್. ಓಕೆ, ತುಂಬಾನೇ ಅಂದ್ರೆ ನೋಡಿ ಅದನ್ನೇ ಹೇಳ್ತಾರಲ್ವ, ಯು ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾರಿಗೆ ಗೊತ್ತಿದೆ ದೇವರು ಅವ್ರು ನಿಮ್ಗಳೆಲ್ಲ ಮುಂದೆ ಚೆನ್ನಾಗಿ ಬೆಳೆಸ್ಬಿಡ್ತಾರೆ. ಸೊ ಅದಕ್ಕೆ ಹೇಳೋದು, ನಿಮ್ಮ ಪಾರ್ಟ್ನರು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು, ಕಂಪೇರ್ ಮಾಡಿದ್ರು. ಅಯ್ಯೋ ಇವಳ ಹತ್ರ ಏನಿದೆ, ಅಯ್ಯೋ ಇವನ ಹತ್ರ ಏನಿದೆ, ಇವನೇನ್ ಬೆಳೆದ್ ಬಿಡ್ತಾನ, ಇವಳೇನ್ ಬೆಳೆದ್ ಬಿಡ್ತಾಳ, ಹಿಂಗಿದ್ರು. ಬಟ್ ನೋಡಿದ್ರಲ್ವಾ ಎಲ್ಲಾರ ಗ್ರೋತ್ ಹೆಂಗಿದೆ ಅಂತ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಓಕೆ, ಬಟ್ ಡೆವಿಲ್ ಕಾರ್ಡ್ ಇದೆ. ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠನೂ ಹೆಚ್ಚಾಗ್ತಾ ಇದೆ. ಬಟ್ ಪಡ್ಕೊಳಕ್ ಆಗಲ್ಲ ಅನ್ನೋ ಸತ್ಯನೂ ಗೊತ್ತಾಗ್ತಾ ಇದೆ. ನಿಮ್ಮನ್ನ ಹೇಗಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು, ಪಾಸ್ಟ್ ಅಲ್ಲಿ ಆಗಿರೋದೆಲ್ಲ ಮರ್ತು ಅಂತಾನೂ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಇದ್ರ ಎಲ್ಲಾದ್ರ ಒಂದು ನಡುವೆ ಒಂದು ಗ್ಯಾಪ್ ಇದೆ. ತುಂಬಾ ವರ್ಷಗಳಾಗೋಗ್ಬಿಟ್ಟಿದೆ ನೀವಿಬ್ರು ಬ್ರೇಕಪ್ ಆಗಿ. ನಿಮ್ಮ ವ್ಯಕ್ತಿ ಏನ್ ಮಾಡಿದಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಯು ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ದಿಸ್ ಪರ್ಸನ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಎಲ್ಲ ಅರ್ಥ ಆದ್ಮೇಲೂ ಕೂಡ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಪಡ್ಕೋಬೇಕು ಅನ್ನೋದು ಒಂದ್ ಕಡೆ ಅರ್ಥ ಬರ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಈ ಸಿಚುಯೇಷನ್ ಅಲ್ಲಿ ಅಂತ. ಬಟ್ ಐ ಡೋಂಟ್ ರೆಕಮೆಂಡ್ ಟು ಅಕ್ಸೆಪ್ಟ್ ದಿಸ್ ಪರ್ಸನ್. ಯಾಕಂದ್ರೆ ನಂಗೇನು ಅಂತ ಒಂದು ಅಕ್ಸೆಪ್ಟ್ ಮಾಡಿ ಅಂತ ನಂಗೇನು ಕಾಣಿಸ್ತಾ ಇಲ್ಲ. ಅಗೇನ್ ದಿಸ್ ಇಸ್ ಅ ಜನರಲ್ ರೀಡಿಂಗ್. ಓಕೆ, ಸೊ ತುಂಬಾ ಜನಕ್ಕೆ ಇದು ರೆಸನೇಟ್ ಆಗ್ಬಹುದು, ರೆಸನೇಟ್ ಆಗದೇನೂ ಇರ್ಬೋದು, ಡೋಂಟ್ ವರಿ. ಓಕೆ, ಬಟ್ ಇಲ್ಲಿ ಎನರ್ಜೀಸ್ ನಂಗೇನ್ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಗ್ರೋತ್ ನ ನೋಡಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಅವರ ಕಷ್ಟಕ್ಕೆ ನೀವು ಆಗಿದ್ದೀರಾ, ಬಟ್ ನಿಮ್ಮ ಕಷ್ಟಕ್ಕೆ ಅವ್ರು ಆಗಿಲ್ಲ. ಸೊ ಇಂಥ ವ್ಯಕ್ತಿಗಳನ್ನ ಯು ಶುಡ್ ನೆವರ್ ಎವರ್ 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 ಎಕ್ಸೆಪ್ಟ್. ಓಕೆ, ಸೊ ಸಿಂಪತಿಯಿಂದ ಒಬ್ರನ್ನ ಪಡ್ಕೊಳ್ಳೋದಕ್ಕೂ ಕಷ್ಟದ ಸಮಯದಿಂದ ಇವ್ರು ನಮ್ಮ ಜೊತೆಗಿದ್ದು ನಮ್ಮ ಬೆಳವಣಿಗೆನ ನೋಡಿ ನಮ್ಮ ಜೊತೆಗಿರೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ, ಬಟ್ ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಗುಡ್ ಇಂಟೆನ್ಷನ್. ಯಾಕಂದ್ರೆ ಡೆವಿಲ್ ಕಾರ್ಡ್ ಇದೆ. ನೀವ್ ಪಡ್ಕೊಳ್ಳೇಬೇಕು, ನೀವ್ ಅವರ ವ್ಯಕ್ತಿ ಆಗ್ಲೇಬೇಕು ಅನ್ನೋ ಒಂದು ಹಠ ಇದೆ. ಇಲ್ಲಿ ಪ್ರೀತಿ ಕಾಣಿಸ್ತಾ ಇಲ್ಲ, ಒಬ್ಸೆಷನ್ ಇದೆ. ಒಬ್ಸೆಷನ್ಗೂ ಪ್ರೀತಿಗೂ ದೇರ್ ಇಸ್ ಡಿಫ್ರೆಂಟ್. ಒಬ್ಸೆಷನ್ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೆ ಗೂಗಲ್ ಮಾಡಿ ನೋಡಿ. ಬಟ್ I don't feel this person is having a good intentions anta ಹೇಳ್ತಾ. God bless you guys.